ನಮಸ್ಕಾರ. ಸುದ್ದಿ ಸಂವಾದಕ್ಕೆ ಸ್ವಾಗತ. ನಾನು ವೆಂಕಟರಮಣಗೌಡ. ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಅವರಿದ್ದಾರೆ. ಶಶಿಧರ ಭಟ್ ಅವರೇ, ಕಾರ್ಯಕ್ರಮಕ್ಕೆ ತಮಗೂ ಸ್ವಾಗತ ಕೊಡ್ರಿ. ಯಾವುದೇ ಸಂದರ್ಭದಲ್ಲಿ ಯಾವುದೇ ಚರ್ಚೆ ಅಥವಾ ಸಂವಾದ ಒಂದು ಆರೋಗ್ಯಪೂರ್ಣ ಸನ್ನಿವೇಶವನ್ನು, ಸಂದರ್ಭವನ್ನು ಸೃಷ್ಟಿ ಮಾಡೋದಕ್ಕೆ ಇರಬೇಕು. ಚರ್ಚೆ ಅನ್ನೋದು ಒಂದು ಕೆಟ್ಟ ವಾತಾವರಣವನ್ನು ತಹಬಂದಿಗೆ ತರುವ ಒಂದು ಕ್ರಮ. ಆದರೆ ನಮ್ಮಲ್ಲಿ ಇವತ್ತು ನಡೀತಾ ಇರುವ ಚರ್ಚೆಗಳು, ನಮ್ಮ ಟಿವಿ ಮಾಧ್ಯಮದಲ್ಲಿ ನಡೀತಾ ಇರುವ ಚರ್ಚೆಗಳು ಏನಾಗ್ತಿವೆ? ಒಂದು ಇತ್ತೀಚಿನ ಘಟನೆ, ದುರದೃಷ್ಟಕರ ಘಟನೆ. ಹಾಗೆಯೇ ಇವತ್ತಿನ ಟಿವಿ ಚರ್ಚೆಗಳು ಯಾವ ಹಂತವನ್ನು ತಲುಪಿವೆ ಎನ್ನುವುದಕ್ಕೆ ಒಂದು ಜ್ವಲಂತ ಉದಾಹರಣೆ. ಅದು ರಾಜೀವ್ ತ್ಯಾಗಿ ಅವರ ಸಾವು. ರಾಜಕೀಯ ಪಕ್ಷದ ವಕ್ತಾರರಾಗಿದ್ದ ಅವರು ಟಿವಿ ಲೈವ್ ಚರ್ಚೆಯ ಸಂದರ್ಭದಲ್ಲಿ ಕುಸಿದು ಬಿದ್ದು ಹೃದಯಾಘಾತದಿಂದ ಅಸುನೀಗಿದರು. ಸೊ ಈಗ ಅವರ ಸಾವಿಗೆ, ಹೃದಯಾಘಾತಕ್ಕೆ ಆ ಚರ್ಚೆಯಲ್ಲಿ ಅವರ ಮೇಲೆ ನಡೆಸಿದ ದಾಳಿಯೇ ಕಾರಣ ಅಂತ ಹೇಳುವುದಕ್ಕೆ ಸಾಕ್ಷ್ಯಾಧಾರಗಳಿಲ್ಲ. ಅವರಿಗೆ ಹೃದಯಾಘಾತ ಆಗಿದ್ದು ನಿಜ. ಸೊ ರಾಷ್ಟ್ರೀಯ ವಾಹಿನಿಯ ಒಬ್ಬ ಆ್ಯಂಕರ್ ಹಾಗೂ BJPಯ ವಕ್ತಾರರಾಗಿರುವ ಒಬ್ಬ ವ್ಯಕ್ತಿ. ಸೊ ಹೀಗೆ 4-5 ಜನ ಅವರ ಮೇಲೆ ಸತತವಾಗಿ ದಾಳಿ ನಡೆಸ್ತಾ ಇದ್ದರು. ಆ ಮಾತಿನ ವಾಗ್ಜರಿ ಯಾವ ರೀತಿ ಇತ್ತು, ಅದು ಅವರ ಹೃದಯಾಘಾತ ಆಗುವುದಕ್ಕೆ ಕಾರಣ ಆಯಿತೆ. ಯಾಕೆಂದರೆ ಒಂದು ಹಂತದಲ್ಲಿ ಅವರ ಒಂದು ಹಣೆಯ ಮೇಲೆ ಒಂದು ನಾಮ ಇರುತ್ತೆ. ಆ ನಾಮವನ್ನು ನೋಡಿದ BJP ವಕ್ತಾರ ಅವರು ಹೇಳ್ತಾರೆ, ನೋಡಿ, ನಾಮ ಹಣೆಯ ಮೇಲೆ ಕುಂಕುಮವನ್ನು, ನಾಮವನ್ನು ಇಟ್ಕೊಂಡ್ರೆ ನೀವು ಹಿಂದೂ ಆಗಲ್ಲ, ಹಿಂದೂ ಹೃದಯದಲ್ಲಾಗಬೇಕು, ನೀವು ಹಿಂದೂ ಅಲ್ಲ, ಹಿಂದೂ ಅಲ್ಲ, ಹಿಂದೂ ಅಲ್ಲ ಅಂತ ಅವ್ರನ್ನ ಟೀಕಿಸ್ತಾರೆ. ಆ ಟೀಕೆ ಅತಿಯಾಗಿ ನಡೀತಾ ಇರುತ್ತೆ. ಅದಕ್ಕೆ ಅದರ ಜೊತೆ ಆ ಆ್ಯಂಕರ್ ಕೂಡ ಸೇರ್ಕೋತಾರೆ. ಅವಾಗ ಅವ್ರು ಹಾಗೆ ಕುಸಿದು ಬಿದ್ದು ಅಸುನೀಗಿರ್ತಾರೆ. ತಕ್ಷಣ ಲೈವ್ನಲ್ಲಿ ನಡೀತಿರುವ ಸಂದರ್ಭದಲ್ಲೇ ಅವರ ಕುಟುಂಬ ವರ್ಗದವರು ಅವರ ಹೃದಯವನ್ನು ಒತ್ತಿ ಮತ್ತೆ ಉಸಿರಾಟ ಮಾಡಿಸೋಕ್ಕೆ ಸಾಧ್ಯ ಆಗಲ್ಲ, ಹಾಗೆ ತೆಗೆದುಕೊಂಡು ಅವರನ್ನು ಆಸ್ಪತ್ರೆಗೆ ಸೇರಿಸಲಾಗುತ್ತೆ. ಆಸ್ಪತ್ರೆಯಲ್ಲಿ ಸುಮಾರು 3/4 ಗಂಟೆಗಳ ಕಾಲ ವೆಂಟಿಲೇಟರ್ ಇಟ್ಬಿಟ್ಟು ನೋಡ್ತಾರೆ. ಆದರೆ ಆಸ್ಪತ್ರೆಗೆ ಬರುವ ಹೊತ್ತಿಗೆ ಅವರ ಬ್ಲಡ್ ಪ್ರೆಷರ್ ಪೂರ್ಣ ನಿಂತು ಹೋಗಿರುತ್ತೆ. ಸೊ ಆ ಡಾಕ್ಟರ್ ಕೂಡ ಪೂರ್ಣ ಪ್ರಮಾಣದ ಯತ್ನ ನಡೆಸಿ ಅವರು ಬದುಕುಳಿಯಲ್ಲ. ಇದು ಟಿವಿ ಚರ್ಚೆಗಳ ಬಗ್ಗೆ ಹಲವು ರೀತಿಯ ಪ್ರಶ್ನೆಗಳನ್ನು ಹುಟ್ಟಾಕುತ್ತೆ. ಟಿವಿ ಚರ್ಚೆ ಅನ್ನುವುದು ನೀವು ಯಾರೊಬ್ಬರ ಮೇಲೆ ದಾಳಿ ನಡೆಸುವುದಕ್ಕಾಗಿ ಮಾಡ್ತೀರೋ, ನಿಮ್ಮ ಅಭಿಪ್ರಾಯವನ್ನು ಇನ್ನೊಬ್ಬರ ಮೇಲೆ ಹೇರುವುದಕ್ಕೆ ಮಾಡ್ತೀರೋ, ಇನ್ನೊಬ್ಬರ ಮೇಲೆ ಈ ರೀತಿಯ ಒತ್ತಡವನ್ನು ಸೃಷ್ಟಿಸುವುದಕ್ಕೆ ಒಂದು ಷಡ್ಯಂತರದ ಭಾಗವಾಗಿ ಟಿವಿ ಚರ್ಚೆಗಳನ್ನು ಮಾಡ್ತಿರೋ, ಈ ಬಗ್ಗೆ ಇವತ್ತು ಚರ್ಚೆ ನಡಿಬೇಕಾದ ಅನಿವಾರ್ಯತೆ ಇದೆ. ಯಾಕೆಂದರೆ ಒಂದು, ಟಿವಿ ಸಾಮಾಜಿಕ ಸ್ವಾಸ್ಥ್ಯವನ್ನು ನಾಶಪಡಿಸ್ತಿದೆ ಅಂತ ಭಾಳಷ್ಟು ಜನ ವೈಚಾರಿಕರು ಎಲ್ಲರೂ ಹೇಳ್ತಿರೋದು, ನಾವು ಹೇಳ್ತಿರೋದು. ಎಸ್, ಟಿವಿ ನೋಡದೇ ಇರೋದು ಒಳ್ಳೆಯದು ಅನ್ನುವ ಒಂದು ವಾತಾವರಣ ಸೃಷ್ಟಿಯಾಗಿದ್ದು ಕೂಡ ನಿಜ. ಆದರೆ ಸಾಮಾಜಿಕ ಸ್ವಾಸ್ಥ್ಯವನ್ನು ಕೆಡಿಸ್ತಾ ಇರುವ ಟಿವಿ ಚರ್ಚೆಗಳು ಇವತ್ತು ವೈಯಕ್ತಿಕ ಸ್ವಾಸ್ಥ್ಯವನ್ನು ಕೆಡಿಸುವ ಹಂತಕ್ಕೆ ಬಂದಿವೆ. ಸಾಮಾಜಿಕ ಸ್ವಾಸ್ಥ್ಯ ಒಂದು ಯಾರು ಭಾಗವಹಿಸ್ತಾರೋ ಆತ ಗುಂಡಿಗೆ ಗಟ್ಟಿಯಾಗಿರಬೇಕು, ಅವನು ಎಲ್ಲ ರೀತಿಯ ಹೋರಾಟಕ್ಕೆ ಸರಿಯಾಗಿರಬೇಕು. ಇನ್ನು ಕಾಲದಲ್ಲಿ ಚಾಕು ಚೂರಿ ಟಿವಿ ಚರ್ಚೆಗಳಲ್ಲಿ ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಆದ್ದರಿಂದ ಯಾರು ಹೃದಯದಲ್ಲಿ ದುರ್ಬಲ ಇರುತ್ತಾರೋ ಅವರು ಟಿವಿ ಚರ್ಚೆಗೆ ಬರೆದಿರುವಂಥ ಒಂದು ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಹಾಗೆಯೇ ಯಾರ ಹೃದಯ ದುರ್ಬಲವಾಗಿದೆ ಅವರು ಟಿವಿ ಚರ್ಚೆಗಳನ್ನು ನೋಡಕೂಡದು. ಈ ಟಿವಿ ಚರ್ಚೆಗಳು ಯಾಕೆ ಪೂರ್ವಗ್ರಹ ಪೀಡಿತವಾಗಿರ್ತವೆ? ಯಾಕೆ ಅಂಥ ಅನಿವಾರ್ಯತೆ ಇವರಿಗೆ ಬಂದುಬಿಟ್ಟಿದೆ? ನಾನು ನನ್ನ ಅನುಭವದಲ್ಲಿ ಮಾತನಾಡ್ತೇನೆ. ನಾನು 90ರ ದಶಕಗಳಿಂದಲೇ ನಾನು ಟಿವಿ ಚರ್ಚೆಗಳಲ್ಲಿ ಪಾಲ್ಗೊಂಡವನು. ನಾನು ಬೆಂಗಳೂರು ದೂರದರ್ಶನದ ಕರೆಂಟ್ ಅಫೇರ್ಸ್ ನಲ್ಲಿ ಒಬ್ಬ ಪ್ಯಾನಲಿಸ್ಟ್ ಆಗಿದ್ದೆ. ನಾನು 90ರ ಖಾಸಗಿ ವಾಹಿನಿಗಳು ಬರೋಕ್ಕಿಂತ ಮೊದಲು ದೂರದರ್ಶನಕ್ಕಾಗಿ ಹಲವರನ್ನ
ನಾನು ಸಂದರ್ಶನ ಮಾಡಿದ್ದೇನೆ ಆಯಿತಾ. ಭಾಳ ಸ್ಮೂತ್ ಆದ ಸಂದರ್ಶನ ಅದು. ಅದಾದ ಮೇಲೆ ನಾನು 2000ರಲ್ಲಿ ಕಾವೇರಿ ಚಾನಲ್ ಪ್ರಾರಂಭದಾಗ ಒಂದು ಮಾತು ಮಂಥನ ಅಂತ ಮಾಡ್ತಿದ್ದೆ, ಅದು ಕೂಡ ಅಷ್ಟೇ. ಸೊ ಟಿ ವಿ ಸಂದರ್ಶನಗಳಾಗಲಿ, ಟಿ ವಿ ಚರ್ಚೆಗಳಾಗಲಿ ನಿಮ್ಮ ಪಾಂಡಿತ್ಯ ಪ್ರದರ್ಶನಕ್ಕಾಗಿ ಇರುವುದಲ್ಲ. ಫಸ್ಟ್ ಥಿಂಗ್, ಒಬ್ಬ ಆ್ಯಂಕರ್ನ ಕೆಲಸ ಅಂದರೆ ಸತ್ಯವನ್ನು ಹುಡುಕುವುದಾಗಿದೆ. ಆತ ಯಾವುದೇ ಪಾರ್ಟಿಜಾನ್ ಆಗಬಹುದು. ಆದರೆ ಈ ಜನತಂತ್ರ ವ್ಯವಸ್ಥೆಯಲ್ಲಿ ಒಂದು ಪ್ರತಿಪಕ್ಷವಾಗಿ ಕೆಲಸ ಮಾಡುವ ಹೊಣೆಗಾರಿಕೆ ಮಾಧ್ಯಮಗಳ ಮೇಲಿದೆ. ನಾವು ಯಾವುದೇ ಸರ್ಕಾರದ ಬಾಲಂಗೋಚಿಗಳಾಗಕೂಡ್ದು, ಯಾರದೇ ಅಭಿಮಾನಿಗಳಾಗಕೂಡ್ದು. ನಾವು ಒಂದು ಪ್ರತಿಪಕ್ಷವಾಗಿ ಸರ್ಕಾರದ ತಪ್ಪುಗಳನ್ನು ಎತ್ತಿ ತೋರಿಸ್ತಾ ಜನತಂತ್ರ ಹೆಚ್ಚು ಆರೋಗ್ಯಪೂರ್ಣವಾಗಿ ಕೆಲಸ ಮಾಡುವುದಕ್ಕೆ ಸಹಕಾರಿಯಾಗಬೇಕು. ಆದರೆ ಇವತ್ತು ಅದಾಗ್ತಾ ಇಲ್ಲ. ಇವತ್ತಿನ ಟಿ ವಿ ಚರ್ಚೆಗಳು ಹೇಗೆ ನಡೀತೀವಿ? ಆ್ಯಂಕರ್ ಇರ್ತಾರೆ ಅವರು ಬಹುಮಟ್ಟಿಗೆ 99% ಪ್ರಭುತ್ವದ ಪರವಾಗಿರ್ತಾರೆ, ಆಡಳಿತದ ಏಜೆಂಟ್ರಾಗಿರ್ತಾರೆ. ಈ ಸಂದರ್ಭದಲ್ಲಿ BJP ಏಜೆಂಟ್ರು ಅಂತ ನಾವು ಹೇಳ್ಬೋದು. BJP ಮತ್ತು ಕೇಂದ್ರ ಸರ್ಕಾರದ ಏಜೆಂಟ್ ಆ್ಯಂಕರ್ ಆಗಿರ್ತಾನೆ. ಅವರು ಚರ್ಚೆ ಮಾಡೋದಕ್ಕೆ ಅವ್ರ ಜೊತೆಗೆ ಉಳಿದವ್ರನ್ನ ಕರೀತಾರೆ. ಒಬ್ಬ BJPಯ ಒಬ್ಬ ವಕ್ತಾರ ಬಂದಿರ್ತಾರೆ. ಅವರು ಬಹಳ BJPಯವರು ಸಿದ್ಧಪಡಿಸಿರ್ತಾರೆ ಅವ್ರನ್ನ. ಈಗ ನಾನು ಹೇಳಿದಂಥ ರಾಜೀವ್ ತ್ಯಾಗಿ ಪ್ರಕರಣದಲ್ಲಿದ್ದ ಸಂದೀಪ್ ಪಾತ್ರ ಅಂತ BJP, ನೀವು ನ್ಯಾಷನಲ್ ಚಾನಲ್ ಕೂಗಾಡೋದು ಓದರಾಡೋದಕ್ಕೆಲ್ಲ ಈ ಸಂದೀಪ್ ಪಾತ್ರ ರೀತಿಯ ಜನ ಚರ್ಚೆಗಳಿಗೆ ಬಂದು ಕೂತಿರ್ತಾರೆ BJP ವಕ್ತಾರರು. ಅಲ್ಲೇ ಇಬ್ಬರು ಪ್ರಭುತ್ವದ ಪರವಾಗಿ, ಒಬ್ಬ ಆ್ಯಂಕರು, ಒಬ್ಬ BJP ವಕ್ತಾರ. ಇನ್ನು ಯಾವುದೇ ಪಕ್ಷಕ್ಕೆ ಸೇರಿದವರು ಅಂತ ಒಬ್ಬಿಬ್ಬರು ಕರೆದಿರ್ತಾರೆ. ಅವರು ಒರಿಜಿನಲಿ ಒಳಗಡೆ ಅವರು ಪ್ರಭುತ್ವದ ಪರವಾಗಿರ್ತಾರೆ, BJP ಪರವಾಗಿರ್ತಾರೆ. ಹಿಂಗೆ 4 ಜನ ಸೇರ್ಕೊಂಡಿರ್ತಾರೆ. ಅದಾದ ಮೇಲೆ ಯಾರೋ ಇನ್ನೊಬ್ಬರು ಕರೆದಿರ್ತಾರೆ. ಅವರು ಕಾಂಗ್ರೆಸ್ನವನೋ JDSನೋ ಬೇರೆ ಪಕ್ಷದೊಬ್ಬರು ಕರೆದಿರ್ತಾರೆ. ಸೊ ಅವರು ಒಬ್ಬರು ಅಲ್ಲಿ ಸಿಕ್ಕಾಕತ್ತಾರೆ. ಇವರು ಎಲ್ಲರೂ ಸೇರಿ ಅವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ಕಡೆ ಈ ಕಡೆಯಿಂದ ಅವರ ವೈಯಕ್ತಿಕವಾಗಿ. ಈಗ ನಾನು ರಾಜೀವ್ ತ್ಯಾಗಿ ಸ್ನೇಹಿತದಾಗ ಅವ್ರ ಹಣೆ ಮೇಲೆ ಇಟ್ಟು ಒಂದು ಕುಂಕುಮದ ಪ್ರಶ್ನೆ ಇದೆಯಲ್ಲ, ಅದು ಹಿಂದುತ್ವದ ವಿಚಾರಕ್ಕೆ ಬಂದು ಅವನ ಹಿಂದುತ್ವವನ್ನು ಪ್ರಶ್ನಿಸುವ ಹಂತಕ್ಕೆ ಹೋಗಿ ಆ ಮನುಷ್ಯ ಹೃದಯಾಘಾತದಿಂದ ಸುನಿಗೋಗ್ಬಿಟ್ಟ. ಅವನ ಕುಟುಂಬದ ಎದುರುಗಡೆನೆ ಟಿ ವಿ ಮುಂದೆ ಕೂತಾಗ್ತದೆ. ಸೊ ಈ ರೀತಿಯನ್ನು ಸೃಷ್ಟಿಸ್ತಾ ಅವರನ್ನು ಹತ್ತಿಕ್ತಾ ಹೋಗ್ತಾರೆ, ಕೂಗಾಡ್ತಾ ಹೋಗ್ತಾರೆ ಅಲ್ವಾ. ಸೊ ಎಲ್ಲರೂ ಒಂದಾಗಿ ಒಬ್ಬ ವ್ಯಕ್ತಿಯ ಮೇಲೆ ಅಮಾನುಷವಾದ ದಾಳಿಯನ್ನು ನಡೆಸ್ತಾರೆ. ಅವರ ಪಕ್ಷದ ನಾಯಕರನ್ನು ಟೀಕಿಸ್ತಾ, ಅವರ ಮೂಲವನ್ನು ಕೆದಕ್ತಾ, ಅವರನ್ನು ವೈಯಕ್ತಿಕವಾಗಿ ಹಿಂಸಿಸುವುದು ಒಂದು, ಅವರ ನಂಬಿಕೆಗಳನ್ನು ಪ್ರಶ್ನಿಸ್ತಾ ಅವರನ್ನು ಹಿಂಸಿಸುವುದು. ಈ 2 ರೀತಿಯ ದಾಳಿಗಳು ನಡೀತಾ ಹೋಗ್ತವೆ. ಆಗ ಬಹುತೇಕ ಸಂದರ್ಭದಲ್ಲಿ ಅವನು ಕುಸಿದು ಹೋಗ್ತಾನೆ. ಅದನ್ನು ಎದುರಿಸುವ ಶಕ್ತಿ ಇರಲ್ಲ. ಅದರಿಂದ ಟಿ ವಿ ಮಾಧ್ಯಮ, ಈ ಖಾಸಗಿ ವಾಹಿನಿಗಳು ಬಂದ ಮೇಲೆ ಅಪಾಯಕಾರಿಯಾದ ಹಂತವನ್ನು ತಲುಪಿವೆ. ಎಲ್ಲ ಆ್ಯಂಕರ್ಗಳು ತಾವು ದೊಡ್ಡ ಬೃಹಸ್ಪತಿಗಳು, ತಮ್ಮ ಬಿಟ್ಟು ಇನ್ನೊಬ್ಬರಿಗೆ ಗೊತ್ತಿಲ್ಲ ಅನ್ನೋದು, ಮತ್ತು ಉಪದೇಶದ ಪತ್ರಿಕೋದ್ಯಮ ಪ್ರಾರಂಭ ಆಗ್ಬಿಟ್ಟಿದೆ. ಉಪದೇಶ ಮಾಡೋದು, ನೀವು ಮಾಡಿದ ತಪ್ಪು, ನೀ ಕಳ್ಳ ಅನ್ನೋದು, ನಂತರ ನಾನು ಹೇಳಿದ್ದಕ್ಕೆ ಸರ್ಕಾರ ಮಾಡ್ತು ಅನ್ನೋದು. ಈ ರೀತಿ ಒಂದು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸ್ತಾ ಜನತಂತ್ರಕ್ಕೆ ಮಾರಕವಾಗಿ ಈ ವಾಹಿನಿಗಳೆಲ್ಲ ಬೆಳೀತಾ ಇವೆ. ಚರ್ಚೆಗಳು ಜನತಂತ್ರವನ್ನು ಕೊಲೆ ಮಾಡ್ತವೆ, ಖಾಸಗಿಯಾದವರ ಬದುಕನ್ನು ನಾಶಪಡಿಸಿ ಬೀದಿಗೆ ಹಾಕ್ತವೆ. ಅದರ ಜೊತೆಗೆ ಪ್ರಭುತ್ವದ ಸಂರಕ್ಷಣೆಯೇ ತಮ್ಮ ಧ್ಯೇಯ ಅಂತ, BJPನೂ ಅವ್ರನ್ನು ಸಂರಕ್ಷಣೆ ಮಾಡುವುದು ನಮ್ಮ ಧ್ಯೇಯ ಅಂತ. ಇವತ್ತು ಇವುಗಳೇ ನಾವು ನೋಡಿದರೆ STPI ಬಗ್ಗೆ ಕರ್ನಾಟಕದಲ್ಲಿ ಏನು ಚರ್ಚೆಗಳು ನಡೀತಿವೆ, ಹಿಂಸೆಯನ್ನು ಎಲ್ಲರೂ ವಿರೋಧಿಸಬೇಕು. ಆದರೆ ಅವ್ರು ಚರ್ಚೆ ನಡೆದು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅಂದರೆ, ಇದರ ಹಿಂದೆ ಸ್ಪಷ್ಟವಾದ ಒಂದು ಉದ್ದೇಶ ಮತ್ತು ಎಜೆಂಡಾ ಇದೆ. SDPI ಮೇಲೆ ಅಟ್ಯಾಕ್ ಮಾಡ್ತಾ ಮುಸ್ಲಿಂ ಜನ ಸಮುದಾಯವನ್ನು ಮತ್ತೆ ಪ್ರತ್ಯೇಕಿಸ್ತಾ, ಅವರಿಗೆ ದೇಶದ್ರೋಹದ ಪಟ್ಟವನ್ನು ಕಟ್ತಾ, ಅವರು ಉಗ್ರಗಾಮಿಗಳು ಅಂತ ಹೇಳ್ತಾ, ಅದು ಆ ಘಟನೆಗೆ ಸೀಮಿತವಾಗದೆ ಆ ಒಂದು ಸಮುದಾಯಕ್ಕೆ ಅದನ್ನು ವಿಸ್ತರಿಸೋದು. ಇದು BJP ಏಜೆಂಡಾ, RSS ಏಜೆಂಡಾನೇ ಆಗಿದೆ. ನೀವು ಕೊರೋನಾ ವೈರಸ್ ಬಂದಾಗಲೂ ಕೂಡ ಆ ಸಮುದಾಯದ ಮೇಲೆ ಅಟ್ಯಾಕ್ ಮಾಡ್ತೀರಿ. ಸಮುದಾಯದ ಕೆಲವರು ಪುಂಡ್ರು ಮಾಡಿದಾಗ ನೀವು ಆ ಪುಂಡ್ರಿಗೆ ಸೀಮಿತಗೊಳಿಸಲ್ಲ, ಬೇರೆ ರೀತಿ ಮಾಡ್ತಾ ಹೋಗ್ತೀರಿ. ಅದೇನೇ ನೀವು
ಚರ್ಚ್ಗಳ ಮೇಲೆ ದಾಳಿ ಆದಾಗಲೋ ಇನ್ನೊಂದ್ರ ಮೇಲೆ ದಾಳಿ ಆದಾಗಲೋ ನೀವೊಂದು ಸಮುದಾಯಕ್ಕೆ ತರಲ್ಲ. ಇಂತಹ ಜನ ಸಮುದಾಯಗಳಿವೆ, ಇಂತಹ ಮಾಧ್ಯಮದ ಜನ ಏನಿದ್ದಾರೆ ಅವರು ಮಾಧ್ಯಮವನ್ನು ಕೆಡಿಸಿದ್ದು ಮಾತ್ರವಲ್ಲ, ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸಿದ್ದಾರೆ. ಈ ಹಂತದಲ್ಲಿ ಇಂತಹ ರೀತಿಯ ಚರ್ಚೆಗಳು, ಡಿಬೇಟ್ಗಳೇನಿವೆ ಅದನ್ನು ಜನ ನಿಷೇಧಿಸುವ ಕಾಲ ಬರ್ಬೋದು ಅಂತ ನನಗೆ ಅನಿಸುತ್ತೆ. ಸಮಾಜದ ಆರೋಗ್ಯ ದೃಷ್ಟಿಯಿಂದ ನಿಷೇಧಿಸಬೇಕಾಗಿದೆ. ಹಾಗೆಯೇ ವೈಯಕ್ತಿಕ ಆರೋಗ್ಯವನ್ನು ಕಾಪಾಡೋದಕ್ಕಾಗಿ, ವೈಯಕ್ತಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳೋದಕ್ಕಾಗಿ ಆ ಚರ್ಚೆಗೆ ಹೋಗ್ಕೂಡ್ದು, ನೋಡ್ಕೂಡ್ದು. ಆ ಕಾಲ ಬಂದ್ಬಿಟ್ಟಿದೆ. ಈ ನಾವು ಅತ್ಯಂತ ಅಪಾಯಕಾರಿ ಅನಿಸೋದು ಎರಡು ಥರದ್ದು. ಚರ್ಚೆಯ ಸಂದರ್ಭದಲ್ಲಿ ಇವರೇ ಟಿವಿಯಲ್ಲಿ ಕೂತ ಆ್ಯಂಕರೇ ಒಂಥರ ಜಡ್ಜ್ಮೆಂಟಲ್ ಆಗಿ ಇದು ಹೀಗೆ ಅಂತ. ಹಾಗಾದರೆ ತನಿಖೆಯೆಲ್ಲ ಯಾಕೆ ಬೇಕು ಒಂದು ಘಟನೆ ವಿಷಯದಲ್ಲಿ? ಆಮೇಲೆ ಇನ್ನೊಂದು, ಇವರು ಯಾರು ಮನುಷ್ಯತ್ವದ ಪರವಾಗಿ ಮಾತಾಡಲ್ಲ, ಸಮಾಜದ ದೃಷ್ಟಿಯಿಂದ ಮಾತಾಡಲ್ಲ, ಜನಸಾಮಾನ್ಯರ ದೃಷ್ಟಿಯಿಂದ ಮಾತಾಡಲ್ಲ, ಬಡವರ ದೃಷ್ಟಿಯಿಂದ ಮಾತಾಡಲ್ಲ, ಮುಗ್ಧರ ದೃಷ್ಟಿಯಿಂದ ಮಾತಾಡಲ್ಲ. ಇವರು ಯಾರ ಪರವಾಗಿ ಅನ್ನೋದು ಸ್ಪಷ್ಟವಾಗಿ ಬಿಡುತ್ತೆ ಇವರ ಇದರಲ್ಲಿ. ಅಂದರೆ ಎಷ್ಟು ಅನಾರೋಗ್ಯಕರ ವಾತಾವರಣ ಇವರ ಚರ್ಚೆಯಲ್ಲಿ ಇದೆ ಅನ್ನೋದು. ಮತ್ತೆ ನೋಡಿ, ಡಿಜೆಯಲ್ಲಿ ಹಗರಣನೆ ತಗೊಳ್ಳಿ. ಸೊ ಓಕೆ, ಅದು ದುಷ್ಟತನದ ಪರಮಾವಧಿ, ಪೊಲೀಸ್ ಸ್ಟೇಷನ್ಗೆ ಅಟ್ಯಾಕ್ ಮಾಡುವಂಥ ಸ್ಥಿತಿ ಇದೆಯಲ್ಲ, ಅದು ಜನತಂತ್ರದಲ್ಲಿ ಅವರು ಇದಾಗ್ತದೆ. ಅದನ್ನು ನೀವು ಆ ಸಮುದಾಯಕ್ಕೆ ನೀವು ಹೇಗೆ ಹತ್ತಾ ಹೋಗ್ತೀರಿ ಅಂದರೆ, ಅಲ್ಲಿ ಮೊದಲನೇದಾಗಿ ಅಖಂಡ ಶ್ರೀನಿವಾಸ ಮೂರ್ತಿ ಅಕ್ಕನ ಇನ್ನೊಬ್ಬರು ಹೇಳ್ತಾರೆ, ಈ ಪ್ರದೇಶದ ಮುಸ್ಲಿಂ ಹುಡುಗರು ಬಂದು ನಮ್ಮ ರಕ್ಷಣೆ ಮಾಡಿದ್ರು, ಇಲ್ಲಿದ್ರೆ ನಿಮ್ಮ ಹೊರಗೆ ಹಾಕ್ಬಿಡ್ತಾರೆ, ಯಾರು ಹೊರಗಡೆಯಿಂದ ಬಂದಿದ್ದಾರೆ, ಆ ಕಾರಣಕ್ಕಾಗಿ ನೀವು ದಯವಿಟ್ಟು ಈ ಸ್ಥಳವನ್ನು ಖಾಲಿ ಮಾಡಿ ಅಂತ ಹೇಳಿದ್ರು, ಅವ್ರು ನಮ್ಮ ರಕ್ಷಿಸಿದ್ರು ಅಂತ ಹೇಳ್ತಾರೆ. ಅದಕ್ಕೊಂದು ಸಣ್ಣ ಬಾಕ್ಸ್ ಆಗಿದೆ. ನೀವು ಮಾನವೀಯತೆ ಪರವಾಗಿದ್ದರೆ ಇದು ಮುಖ್ಯ ಆಯಿತಾ. ಅದರ ಜೊತೆ ಸೊ ಇನ್ನೊಂದು, ಅಲ್ಲಿ ಮುಸ್ಲಿಂ ಹುಡುಗರೇ ನಿಂತು ದೇವಸ್ಥಾನವನ್ನು ಕಾಪಾಡ್ತಾರೆ ಅಲ್ವಾ, ಅದು ಹೈಲೈಟ್ ಆಗಲ್ಲ. ಅದ್ರ ಬಗ್ಗೆ ಯಾವ ರೀತಿ ಪ್ರಚಾರಗಳು ನಡೀತವೆ ಅಂತ ಅಂದರೆ, ಏನೆಲ್ಲ ಪೊಲೀಸರು ಹೊಡಿತಾರೆ ಅಂತ ತಪ್ಪಿಸ್ಕೊಳ್ಳೋದಕ್ಕೆ ಅವ್ರು ದೇವಸ್ಥಾನದ ಎದುರು ಒಂಥರ ಇದ್ರ ಆಯ್ತಾ ಕೈ ಹಿಡ್ಕೊಂಡು ನಿಂತ್ಕೊಂಡಿದ್ರೆ ಅಟ್ಟೆ ಅಲ್ಲ ಅಂತಾರೆ. ಸಿ ಈ ರೀತಿಯ ಒಂದು ಮನಸ್ಥಿತಿ ಮಾಧ್ಯಮದ್ದು. ನಾನು ಇನ್ನೊಂದು ಸುದ್ದಿಯನ್ನು ನೋಡ್ತಾ ಇದ್ದೆ, ಶೃಂಗೇರಿಯಲ್ಲಿ ಆಯ್ತಾ, ಅಲ್ಲಿ ಯಾರೋ ಶಂಕರಾಚಾರ್ಯ ಮೂರ್ತಿ ಹತ್ತಿರ ಹೋಗ್ಬಿಟ್ಟು ಆ SDPI ಧ್ವಜವನ್ನು ಹಾರಿಸಿದ್ದಾನೆ. ಅದು ಪೊಲೀಸರಿಗೆ ಗೊತ್ತಾಯಿತು, ಅದು ನಿಲ್ಲಿಸಿದ್ರು. ಅದನ್ನು ಒಂದು ಎಮೋಷನಲ್ ಇಶ್ಯೂ ಮಾಡಿ ಯಾರೋ ಮಾಡಿಬಿಟ್ಟಿರ್ತಾರೆ. ಅದನ್ನು ಗೊತ್ತಾದ ಮೂಲಕ ಅದನ್ನು ನೀವು ಪ್ರಚೋದನೆಗೆ ಒಳಗಾಗುತ್ತೆ ಅಂತಾದರೆ ಅಂಥ ಸುದ್ದಿಯನ್ನು ಅವಾಯ್ಡ್ ಮಾಡಬೇಕಾದ ಅಗತ್ಯ ಇದೆ. ಆದರೆ ನಾವೊಂದು ಹೈಲೈಟ್ ಮಾಡ್ತೀವಿ, ಯಾಕೆಂದರೆ ನಮಗೆ ಬೇಕು, ಈ ಮಾಧ್ಯಮದವರಿಗೆ ಸಮಾಜ ಒಡಿಬೇಕು, ಹಿಂದೂ ಮುಸ್ಲಿಮರ ದಂಗೆ ಆಗಬೇಕು, ಮುಸ್ಲಿಮರ ನಾಶ ಆಗಬೇಕು ಅನ್ನುವುದೇ ಈ ಮಾಧ್ಯಮದ ಮೂಲಭೂತ ಮನಸ್ಥಿತಿಯಾಗಿದೆ. ಈ ಆ್ಯಂಕರ್ಗಳ ಸ್ಥಿತಿ ಅದೇನೆ. ಅವರು ಎಲ್ಲರೂ ಕೂಡ ಕೈಯಲ್ಲಿ ಆಯುಧ ಹಿಡಿದಾಗ ನಿಂತ್ಕೊಂಡಿದ್ದಾರೆ. ಅವರು TV ಚರ್ಚ್ಗಳಿಗೆ ಕರೆಯೋದೇನು ಅಂದರೆ, ನಿಮ್ಮ ಸಂಹಾರ ಮಾಡ್ತೀನಿ ನಾನು, ನಿಮ್ಮನ್ನು ಮುಗಿಸ್ತೀನಿ ನಾನು. ಸೊ ಆ ಒಂದು ವಾತಾವರಣವನ್ನು TV ಆ್ಯಂಕರ್ಗಳು ಸೃಷ್ಟಿಸಿಬಿಟ್ಟಿದ್ದಾರೆ. ಮತ್ತು ಅವರಿಗೆ ಓದಿಲ್ಲ, ಅವರಿಗೆ ಸಾಹಿತ್ಯ ಸಂಸ್ಕೃತಿಯ ಗಂಧಗಾಳಿ ಇಲ್ಲ. ಯಾಕಂದರೆ ಸಾಹಿತ್ಯ ನಮ್ಮನ್ನು ಸಹೃದಯರನ್ನ ಮಾಡುತ್ತೆ ಅಲ್ವಾ. ಸಾಹಿತ್ಯ ಓದುವ ಮೂಲಕ ನಾವು ಮನುಷ್ಯರಾಗ್ತಾ ಹೋಗ್ತೀವಿ, ಒಂದು ಕಾವ್ಯವನ್ನು ಓದುವ ಮೂಲಕ ನಾವು ಮನುಷ್ಯರಾಗ್ತಾ ಹೋಗ್ತೀವಿ. ಹಾಗೆಯೇ ಅವರಿಗೆ ನಿಜವಾಗಿ ಹಿಂದುತ್ವ ಆದರೆ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಓದಿದ್ರಾದರೂ ಅವರು ಮನುಷ್ಯರಾಗಬೇಕಾಗಿತ್ತು. ನನಗೆ ಈ ಆ್ಯಂಕರ್ಗಳು ಯಾರು ಮನುಷ್ಯರಂತಲೇ ಇತ್ತೀಚಿನ ದಿನಗಳಲ್ಲಿ ನನಗೆ ಎಸ್ಪೆಷಲಿ ಕಾಣ್ತಾ ಇಲ್ಲ. ನೀವು ಇವರನ್ನು ತಗೊಳ್ಳಿ, ನಮ್ಮ ಬಹುತೇಕ ನ್ಯಾಷನಲ್ ಆ್ಯಂಕರ್ಗಳನ್ನು ಅಲ್ವಾ. ಸೊ ಅವ್ರ ಸ್ಥಿತಿ ಹೇಗಿದೆ? ರಾಜೀವ್ ಚಂದ್ರಶೇಖರ್ ಒಂದು ಚಾನಲ್ ಇದೆಯಲ್ಲಪ್ಪ, ಆ ಚಾನಲಲ್ಲಿ ಇವ್ರು ಯಾವ ರೀತಿ ಇದ್ದಾರೆ? ಸೊ ದಟ್ ಇಸ್ ದ ಸಿಚುವೇಶನ್. ಒಟ್ಟಾರೆಯಾಗಿ ಇದು ನಿರ್ಮಾಣ ಆಗಿದೆ. ಇದಕ್ಕೆ ಆ್ಯಂಕರ್ಗಳು ಅದು ಪಾಲ್ದಾರರಾಗಿದ್ದಾರೆ. ಅವರ ಒದರಾಟ ಕೂಗಾಟಗಳು ಏನಿವೆ ಅದು ಒಂದು ಎಜೆಂಡಾವನ್ನು ಇಂಪ್ಲಿಮೆಂಟ್ ಮಾಡಬೇಕು. ಆ ಎಜೆಂಡಾ ಏಕಧರ್ಮ, ಏಕ ಭಾಷೆ, ಏಕ ಆಹಾರ ಪದ್ಧತಿ, ಈ ಬಹುಮುಖಿ ಸಂಸ್ಕೃತಿಯ ನಾಶವೇ ಆಗಿದೆ. ನಾವು ಕಲಿತ ಜರ್ನಲಿಸಮ್ ಹೇಗಿತ್ತು ಅಂದರೆ, ಅಕಸ್ಮಾತ್ ಎರಡು ಕೋಮುಗಳ ನಡುವೆ ಗಲಾಟೆಯೇ ಗಲಭೆಯೇ ಆದ್ರೂ ಅದನ್ನ ಮಾಧ್ಯಮ ಹೇಳಬಾರದು ಅನ್ನೋ ಥರ ಇತ್ತು. ಏನೋ ಗುಂಪು ಘರ್ಷಣೆ ಅನ್ನೋ ರೀತಿ ವರ್ಡ್ ಬಳಸ್ತಿದ್ವಿ. ಆದರೆ ಎಲ್ಲಿ ಆಗಿದೆಯೋ ಅದು ಅಲ್ಲಿಗೆ ತಣ್ಣಗಾಗ್ಬಿಡ್ಬೇಕು, ಮತ್ತೆ ಸುದ್ದಿ ಆಗಬಾರ್ದು ಅದು ಅಂತ. ಆದರೆ ಇವಾಗ ಎಲ್ಲೋ ಆದದ್ದನ್ನು ಇವರೇ ಬೆಂಕಿ ಹಚ್ಚೋ ಕೆಲಸ ಮಾಡಿಬಿಡ್ತಾರೆ. ಅದು ಏನೋ ಒಂದು ಬೇರೆ ಆದ್ರೂ ಅದಕ್ಕೆ ಕೋಮು ಬಣ್ಣ ಹಚ್ಚಿಬಿಡೋದು, ಅದಕ್ಕೆ ಬೇರೆ ಯಾವುದೋ ಆಯಾಮ ತಂದು ಬಿಡೋದು ಕೆಲಸ. ಅಂದರೆ
ಇಡೀ ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸುವ ಕೆಲಸ ಮಾಧ್ಯಮದಿಂದಲೇ ಆಗ್ತಾ ಇದೆ ಮೊದಲನೇದಾಗಿ ಅಂತ ಅನ್ಸುತ್ತೆ. ಒಂದು ಇವರು ಮಾಧ್ಯಮದಲ್ಲಿ ಇವರು ಅಕ್ಷರ ಬ್ರಹ್ಮರು ಅಂದ್ಕೊಂಡಿದ್ದಾರೆ. ಇವರು ಅಕ್ಷರ ಬ್ರಹ್ಮರಲ್ಲ, ಇವರು ಸಮಾಜದ ಆರೋಗ್ಯವನ್ನು ಕೆಡಿಸುವಂಥ ದುಷ್ಟ ಜನ ಇವರು. ನಾನು ಮೊದಲು ಹೇಳಿದ ಇವರು ಓದು ಇಲ್ಲ, ಬಹಳ ಮುಖ ಚೆನ್ನಾಗಿದೆ ಅಂತ ಬಂದು ಕೂತ್ಕೊಬಿಡ್ತಾರೆ, ಮಾತಾಡಕ್ಕೆ ಬರುತ್ತೆ ಅಂತ ಬಂದು ಕೂತ್ಕೊಬಿಡ್ತಾರೆ. ಚಾನಲ್ ತಗೋಬೇಕಾದ್ರೆ ಬಿಸಿ ನೋಡೋದಕ್ಕೆ ಅಂದವಾಗಿರಬೇಕು, ಚಂದವಾಗಿರಬೇಕು ಅಂತ ಹೇಳಿ ತಂದು ಕೂಡಿಸ್ಬಿಟ್ಟಿರ್ತೀವಿ. ಬಟ್ ಅಪ್ಪರ್ ಚೇಂಬರ್ ಖಾಲಿ, ತಲೆಯೊಳಗೆ ಏನೂ ಇರಲ್ಲ. ಸೊ ಅವರಿಗೆ ಯಾವುದೋ ಒಂದು ಈ ಸಮಾಜವನ್ನು ಒಡೆಯುವ ಕೆಲಸನೇ ಅವ್ರಿಗೆ ಸಂತೋಷವನ್ನು ಕೊಡುತ್ತೆ. ಅದ್ರ ಜೊತೆಗೆ ಎಲ್ಲೋದು ನಾನು ಅನ್ನುವ ಅಹಂಕಾರ ಇದೆಯಲ್ಲ, ಆ ಅಹಂಕಾರ ಅದನ್ನ ನಾನು ಅಕ್ಷರ ಅಹಂಕಾರ ಅಂತ ಕರಿತೀನಿ, ಅದು ಬೌದ್ಧಿಕ ಅಹಂಕಾರ ಅಂತ ಕರಿತೀನಿ. ಅಂಥ ಅಹಂಕಾರ ಸಂಪೂರ್ಣವಾಗಿ ವ್ಯಾಪಿಸಿಬಿಟ್ಟಿದೆ. ಆ ಅಹಂಕಾರವೇ ಇವ್ರನ್ನ ಆಡಿಸ್ತಾ ಇದೆ. ಅವರಿಗೆ ತಾವೇ ಸರ್ಕಾರಕ್ಕೆ ಡಿಕ್ಟೇಟ್ ಮಾಡಬೇಕು, ತಾವೇ ಹೇಳಬೇಕು. ಸರ್ಕಾರವನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡು ತಮ್ಮ ಬೆಳೆ ಬೀಸ್ಕೋಬೇಕು, ತಮ್ಮ ಟ್ರಾನ್ಸ್ಫರ್ಗಳಾಗಬೇಕು ಅಲ್ವಾ. ನಾವು ಹೇಳೋ ಟ್ರಾನ್ಸ್ಫರ್ಗಳನ್ನ ಸರ್ಕಾರ ಮಾಡಬೇಕು. ಸೊ ಅವ್ರ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಡಿನೋಟಿಫಿಕೇಶನ್ ಅದು ಇದು ಮಾಡಿಸ್ಬೇಕು. ಒಂದು 4-6 ಸೈಟ್ಗಳು, 10-8 ಮನೆಗಳು, 6-8 ರೀತಿಯ ಕಾರುಗಳನ್ನ ಇಟ್ಕೋಬೇಕು. ಈ ಕನಸುಗಳ ಮೂಲಕ ಈ ಮಾಧ್ಯಮ ಸರ್ಕಾರವನ್ನು ನಿಯಂತ್ರಿಸೋಕೆ ನೋಡುತ್ತೆ. ಆ ನಿಯಂತ್ರಿಸೋದು 2 ರೀತಿ ಇದೆ. ಒಂದು, ನೀವು ಪ್ರತಿಪಕ್ಷಗಳನ್ನು ಹೆದರಿಸುವ ಮೂಲಕ ನಿಯಂತ್ರಿಸುವಂಥದ್ದು. ಇನ್ನೊಂದು, ಪ್ರಭುತ್ವದ ಪರವಾಗಿ ಮಾತನಾಡ್ತಾ ಅವ್ರು ಚೇಲಾಗಿರಿ ಮಾಡ್ತಾ ಅವರನ್ನು ತಮಗೆ ಬೇಕಾದ ಬಳಸ್ಕೊಳ್ಳುವಂಥದ್ದು. ಸೊ ಇಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಈ ಸ್ಥಿತಿಯಲ್ಲಿ ಟಿ ವಿ ಡಿಬೇಟ್ಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಡಿಬೇಟ್ ನಡೀಬೇಕಾಗಿದೆ, ಆ ಬಗ್ಗೆ ಚರ್ಚೆ ನಡೀಬೇಕಾಗಿದೆ. ಸೊ ಟಿ ವಿ ಡಿಬೇಟ್ ಅನ್ನೋದು ಕೇವಲ ಭಾವೋದ್ವೇಗದಿಂದ ಕೂಗುವುದಾ, ಬೇರೆಯವರನ್ನ ಭಾವೋದ್ವೇಗಕ್ಕೆ ಒಳಪಡಿಸುವುದಾ, ಯಾರಿಗೆ ಹೃದಯ ದೌರ್ಬಲ್ಯ ಇದ್ದವರು ಸಾಯುವಂತೆ ಮಾಡೋದಾ, ಅಥವಾ ಒಂದು ಆರೋಗ್ಯಪೂರ್ಣವಾದ ಚರ್ಚೆ ಬೇಕಾ? ಕೂಗನ್ನು ಮೀರಿದಂಥದ್ದು, ಜಗಳ ಮಾಡುವುದನ್ನು ಮೀರಿದಂಥದ್ದು, ಸತ್ಯವನ್ನು ಹುಡುಕುವಂಥದ್ದು. ಅದರ ಜೊತೆಗೆ ಒಂದು ಟಿ ವಿ ಚರ್ಚೆಯಲ್ಲಿ ವಾಟ್ ಐ ಬಿಲೀವ್ ಮಧ್ಯ ಹಾಸ್ಯನೂ ಇರಬೇಕು ಅಲ್ವಾ. ಅದನ್ನು ನೀವು ವ್ಯಂಗ್ಯ, ಹಾಸ್ಯ ಎಲ್ಲವೂ ಒಂದು ಮಿಕ್ಸ್ ಆಗಿ ಒಂದು ಟಿ ವಿ ಚರ್ಚೆ ರೂಪುಗೊಳ್ಬೇಕು. ಅದನ್ನೆಲ್ಲವನ್ನ ಮೀರಿದ ಮೇಲೆ ಅದೊಂದು ಒಳಗೊಳ್ಳುವಿಕೆ ಇರಬೇಕು. ಅದರ ಜೊತೆಗೆ ಟಿ ವಿ ಚರ್ಚೆಯ ಮೂಲ ಉದ್ದೇಶ ಸತ್ಯದ ಅನ್ವೇಷಣೆ, ಸಮಾಜದ ಆರೋಗ್ಯವನ್ನು, ಸ್ವಾಸ್ಥ್ಯವನ್ನು ಕಾಪಾಡುವಂಥದ್ದು, ವ್ಯಕ್ತಿಗಳ ಸ್ವಾಸ್ಥ್ಯವನ್ನು ಕಾಪಾಡುವಂಥದ್ದು. ಹಾಗೆಯೇ ಸಾರ್ವಕಾಲಿಕ ಮೌಲ್ಯ ಅಂತ ನಾವೇನು ನಂಬಿರ್ತೀವಿ ಅಲ್ವಾ, ಅದನ್ನು ಉಳಿಸುವಂಥದ್ದು, ಸಮಾಜದಲ್ಲಿ ಭ್ರಾತೃತ್ವವನ್ನು ಉಳಿಸುವಂಥದ್ದು, ಪ್ರೀತಿಯನ್ನು ಉಳಿಸುವಂಥದ್ದು, ಸಮಾಜ ಒಡೆಯದಂತೆ ನೋಡ್ಕೊಳ್ಳುವಂಥದ್ದು, ಸಂಸ್ಕೃತಿಯನ್ನು ಉಳಿಸುವಂಥದ್ದು, ಭಾಷೆಯನ್ನು ಉಳಿಸುವಂಥದ್ದು, ಈ ಎಲ್ಲ ಕೆಲಸಗಳು ಏನಿವೆ ಅಥವಾ ಈ ಎಲ್ಲ ಸಾರ್ವಕಾಲಿಕ ಮೌಲ್ಯಗಳೇನಿರ್ತವೆ ಆ ಮೌಲ್ಯಗಳನ್ನು ಉಳಿಸುವಂತಹ ಕೆಲಸ ಮಾಧ್ಯಮಗಳಿಂದ ಆಗಬೇಕು. ಆ ಬಗ್ಗೆ ಚರ್ಚೆ ನಡೀಬೇಕು. ಬಟ್ ದುರ್ದೈವ ಅಂದರೆ ಅದಾಗದೇ ಇಲ್ಲ. ಈ ಬೆಂಕಿ ಹಚ್ಚುವ ಕೆಲಸವೇ ನಡೀತದೆ. ನಾವು ಎಲ್ಲ ದನಿಗಳನ್ನು ಬೇರೆ ಬೇರೆ ಆಯಾಮದ, ಬೇರೆ ಬೇರೆ ವರ್ಗದ, ಬೇರೆ ಬೇರೆ ಸಮೂಹದ ದನಿಯನ್ನ ಕೇಳಿಸ್ಕೊಡದೇ ಇದ್ರೆ ಯಾವ ಚರ್ಚೆಗೂ ಅರ್ಥ ಬರೋಕೆ ಸಾಧ್ಯ ಇಲ್ಲ. ಕುವೆಂಪು ಅವರು ಹೇಳುವಾಗೆ ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ. ಈ ರೀತಿಯ ಒಂದು ನಿಲುವಿನಲ್ಲಿ ನಮ್ಮ ಚರ್ಚೆಗಳು ರೂಪುಗೊಳ್ಳಬೇಕು ಅನಿಸುತ್ತೆ. ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ತಮಗೂ ಧನ್ಯವಾದ. ಪ್ರಿಯ ವೀಕ್ಷಕರ, ಚರ್ಚೆಗಳು ಹೇಗಿರಬೇಕು ಅನ್ನೋ ಬಗ್ಗೆ ನಾವು ಒಂದು ಚರ್ಚೆಯನ್ನು ನಾನು ಗೌಡರು ಪ್ರಾರಂಭಿಸಿದ್ವಿ. ಅದು ಒಂದು ಆರೋಗ್ಯಪೂರ್ಣ ಚರ್ಚೆ ಆಗಬೇಕು ಅನ್ನೋದು. ಆರೋಗ್ಯಪೂರ್ಣ ಚರ್ಚೆ ಯಾಕೆ ಅಂದರೆ ಆರೋಗ್ಯಪೂರ್ಣ ಸಮಾಜಕ್ಕಾಗಿ. ಆರೋಗ್ಯಪೂರ್ಣ ಸಮಾಜ ಯಾಕೆ ಅಂತ ಅಂದರೆ ವ್ಯಕ್ತಿಗಳು ಆರೋಗ್ಯಪೂರ್ಣವಾಗಿರಬೇಕು ಅನ್ನೋದಕ್ಕಾಗಿ. ಆದರೆ ದುರ್ದೈವ ಇವತ್ತು ಆಗಿಲ್ಲ ಅಂತ ಹೇಳ್ತಾ ಇವತ್ತಿನ ಈ ಮೀಡಿಯಾ ವಾಚ್ ಮುಗಿಸ್ತಾ ಇದ್ದೀರಿ. ಇವತ್ತಿನ ಈ ಸುದ್ದಿ ಸಂವಾದವನ್ನು ಮುಗಿಸ್ತಾ ಇದ್ದೀರಿ. ಮತ್ತೆ ಬರ್ತೀವಿ. ನಾನು ಗೌಡರು. ಎಲ್ಲರಿಗೂ ನಮಸ್ಕಾರ.